Hello and ನಮಸ್ಕಾರ ನಾವಿವಾಗ 3 mark questions ಮಾಡ್ತಾ ಇದೀವಿ ಇದು ಸೆಕ್ಷನ್ 4 ನಮ್ ಬೋರ್ಡ್ ಎಕ್ಸಾಮ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ 25th question ನೋಡೋಣ ಇದು ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ a train travels 480 kilometers at uniform speed if the speed had been 10 kilometers per hour more it would have taken 4 hours less for the same journey find the speed of the train ಸೇಮ್ ಕ್ವೆಶ್ಚನ್ ನಮ್ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ ನಮ್ ವಿಡಿಯೋಸ್ ನಾವು ಸಾಲ್ವ್ ಮಾಡಿದೀವಿ ನೋಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಹೋಗಿ ನೋಡ್ಬೋದು ಸೊ ದಟ್ ಸಾಲ್ವ್ ಮಾಡ್ಬೋದು ಕ್ವಿಕ್ ಆಗಿ ನಾನು ಇವಾಗ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ 21st ಕ್ವೆಶ್ಚನ್ ಏನ್ ಕೊಡ್ತಿದ್ದಾರೆ ಡಿಸ್ಟೆನ್ಸ್ ಕೊಡ್ತಿದ್ದಾರೆ ಫಸ್ಟ್ ಆಫ್ ಆಲ್ 480 ಕಿಲೋಮೀಟರ್ಸ್ ಈ ಜರ್ನಿದು ಡಿಸ್ಟೆನ್ಸ್ ಅಂತ ಕೊಡ್ತಿದ್ದಾರೆ ನಾವ್ ಇವಾಗ ಯೂನಿಫಾರ್ಮ್ ಸ್ಪೀಡ್ ಕಂಡುಹಿಡಿಬೇಕು ಸೊ ಏನ್ ಬರೆಯೋಣ ಲೆಟ್ ಸ್ಪೀಡ್ ಆಫ್ ದ ಟ್ರೈನ್ ಬಿ ಎಕ್ಸ್ ಏನ್ ಯೂನಿಟ್ಸ್ ಕಿಲೋಮೀಟರ್ ಪರ್ ಅವರ್ ಇದನ್ನ ಕಂಡುಹಿಡಿಬೇಕು ಅದ್ ಬಿಟ್ಟು ಲೆಟ್ ಟೈಮ್ ಟೈಮ್ ಇಂದ ಹೇಗೆ ರೆಪ್ರೆಸೆಂಟ್ ಮಾಡೋಣ ಸಾರಿ ಟೈಮ್ ಬದಾಯ್ತು ಬಿ ಟಿ ಅವರ್ಸ್ ಓಕೆ ನಮಗ್ ಏನ್ ಗೊತ್ತು ಡಿಸ್ಟೆನ್ಸ್ ಸ್ಪೀಡ್ ಮತ್ತೆ ಟೈಮ್ ಸಂಬಂಧ ಏನ್ ಗೊತ್ತು ನಮಗಾಗ್ಲೇ ಗೊತ್ತು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಇದು ನಮಗಾಗ್ಲೇ ಗೊತ್ತು ಅವ್ರೇನ್ ಹೇಳ್ಯಾರೆ ಕ್ವೆಶ್ಚನ್ ನೋಡಿದ್ರೆ ಅವ್ರು ಹೇಳಿರೋದು ಆ ಟ್ರೈನ್ ಟ್ರಾವೆಲ್ಸ್ 480 ಕಿಲೋಮೀಟರ್ಸ್ ಅಟ್ ಯೂನಿಫಾರ್ಮ್ ಸ್ಪೀಡ್ ಸೊ ಅದಕ್ಕೆ ನಾವ್ ಏನ್ ಬರಿಬಹುದು ಅಂದ್ರೆ ಟೈಮ್ ಟೇಕನ್ ಫಾರ್ 480 ಕಿಲೋಮೀಟರ್ಸ್ ಏನಾಗತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಎಕ್ಸ್ ಇದು ನಮ್ ಈಕ್ವೇಶನ್ 1 ಅಂತ ಬರ್ಕೊಡೋಣ ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು ನಾವು ಅವ್ರು ಹೇಳ್ತಿದ್ದಾರೆ ಸ್ಪೀಡ್ ಅಕಸ್ಮಾತ್ ಏನಾಗ್ತಿದೆ 10 ಕಿಲೋಮೀಟರ್ಸ್ ಫಾಸ್ಟರ್ ಆಗ್ತಿದೆ ಸಾರಿ 10 ಕಿಲೋಮೀಟರ್ಸ್ ಪರ್ ಅವರ್ ಫಾಸ್ಟರ್ ಆಗ್ತಿದೆ ಮತ್ತೆ ಏನಾಗುತ್ತೆ ಸ್ಪೀಡ್ ಫಾಸ್ಟರ್ ಆದ್ರೆ ಆಬ್ವಿಯಸ್ಲಿ ಜರ್ನಿ ಟೈಮ್ ಕಮ್ಮಿ ಆಗುತ್ತೆ ನಾವು ಕಾರ್ ಫಾಸ್ಟರ್ ಓಡಿಸಿದಾಗ ಬೇಗ ರೀಚ್ ಆಗ್ತೀವಿ ಸೊ ಟೈಮ್ ಏನಾಗುತ್ತೆ ಅವ್ರು ಹೇಳ್ತಿರೋದು ಟೈಮ್ ಟಿ ಮೈನಸ್ 4 ಆಗುತ್ತೆ ಡಿಸ್ಟೆನ್ಸ್ ಏನು ಸೇಮ್ ಇರುತ್ತೆ ಯಾಕಂದ್ರೆ ಜರ್ನಿ ಡಿಸ್ಟೆನ್ಸ್ ಸೇಮ್ ಏನೆ ಸೊ ಇವಾಗ ನಾನು ಡಿಸ್ಟೆನ್ಸ್ ಬರೆಯಕ್ ಹೋದ್ರೆ ಡಿಸ್ಟೆನ್ಸ್ ಎಷ್ಟಿದು 480 is equal to distance equal to speed into time so x plus 10 ನಮ್ ಸ್ಪೀಡ್ ಟೈಮ್ t minus 4 ಇವಾಗ ನಮಗ್ ಒಂದೇ ವೇರಿಯಬಲ್ ಬೇಕು ಸೊ ಏನ್ ಮಾಡ್ತೀನಿ ನಾನು put t is equal to 480 by x in equation 2 ಮಾಡ್ತೀನಿ ಸೊ ಟಿ ನು ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೆಯೋಣ ಸೊ ಏನ್ ಸಿಗತ್ತೆ ಇವಾಗ 480 is equal to x plus 10 into 480 by x minus 4 ಅಂತ ಸಿಕ್ತು ಇದ್ರ ಅರ್ಥ ಏನು 480 is equal to ನಾನು ಬ್ರಾಕೆಟ್ಸ್ ಅನ್ನು ಓಪನ್ ಮಾಡ್ತೀನಿ ಈಗ ಸೊ ಬ್ರಾಕೆಟ್ಸ್ ಅನ್ನು ಓಪನ್ ಮಾಡಿದ್ರೆ ಏನಾಗುತ್ತೆ 480 x by x ಆಗುತ್ತೆ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಏನಾಗುತ್ತೆ ಪ್ಲಸ್ 480 by x ಇಂಟು 10 ಅಂದ್ರೆ 4800 ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ x ಇಂಟು ಮೈನಸ್ 4 ಮೈನಸ್ 4x 10 ಇಂಟು ಮೈನಸ್ 4 ಮೈನಸ್ 40 ರೈಟ್ ಸೊ ಇದನ್ನ ಇವಾಗ ಸಿಂಪ್ಲಿಫೈ ಮಾಡೋಣ x ಮತ್ತೆ x ಕ್ಯಾನ್ಸಲ್ ಏನ್ ನೋಡ್ಕೊಳತ್ತಿಲ್ಲಿ 480 is equal to 480 plus 4800 by x minus 4x minus 40 ಇಲ್ಲೂ 480 ಇದೆ ಇಲ್ಲೂ 480 ಇದೆ ಸೊ ಇದೆರಡು ಕ್ಯಾನ್ಸಲ್ ಮಾಡ್ಬೋದು ನಮಗೆ ಸಿಗೋದು ಏನು ಇವಾಗ this implies 4800 by x minus 4x minus 40 ಎಷ್ಟಿರತ್ತೆ 0 ಯಾಕಂದ್ರೆ ಅಲ್ಲಿ 480 ಇಂದ 480 ತೆಗ್ದಾಯ್ತು ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಈ x ಡಿನಾಮಿನೇಟರ್ ನಂಗೆ ಬೇಡ ಸೊ ನಾನು ನ್ಯೂಮರೇಟರ್ ನಾನು ಬೋತ್ ಸೈಡ್ಸ್ ನ ಮಲ್ಟಿಪ್ಲೈ ಬೈ x ಮಾಡ್ತೀನಿ ಸೊ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಅಂದ್ರೆ LHS ಅಂಡ್ RHS ಬೈ x ಸೊ ಇವಾಗ ಏನ್ ಸಿಗತ್ತೆ 4800 by x into x minus 4x square minus 40x is equal to 0 this implies x cancel so ನಮಗೆ 4800 minus 4x square minus 40x equal to 0 ನೆಕ್ಸ್ಟ್ ಏನ್ ಮಾಡೋಣ 4 ಕಾಮನ್ ತೆಗೆಯೋಣ ಎಲ್ಲ ಕಡೆಯಿಂದ ಸೊ ಡಿವೈಡ್
both sides by 4. 0 ಜೊತೆ ನಾವು ಮಲ್ಟಿಪ್ಲೈ ಅಥವಾ ಡಿವೈಡ್ ಏನಾದ್ರು ಮಾಡಿದ್ರೆ 0ನೇ ಉಳ್ಕೊಳ್ಳುತ್ತೆ ತಾನೆ. ಸೊ 4800 by 4 ಮಾಡಿದಾಗ ಎಷ್ಟು ಸಿಗುತ್ತೆ? 1 2 0. ನಿಮಗೆ ಗೊತ್ತಿಲ್ಲ ಅಂದ್ರೆ ಡಿವೈಡ್ ಮಾಡ್ಬಿಟ್ಟು ಚೆಕ್ ಮಾಡ್ಬೋದು. ಮೈನಸ್ 4x² by 4 x², 40x by 4 10x equal to 0. ಯಾವಾಗ್ಲೂ ನಮಗೆ x² ಕೋಎಫಿಷಿಯಂಟ್ ಪಾಸಿಟಿವ್ ಇರಬೇಕು. ಸೊ ಎಲ್ಲಾ ಟರ್ಮ್ಸ್ RHS ಗೆ ಶಿಫ್ಟ್ ಮಾಡಿದ್ರೆ x² plus 10x minus 1 2 0 0 minus 10 ನಂತರ ಮೆಂಟಲಿ ಮಾಡ್ಬಿಟ್ಟು ಈ ತರ ಮಿಸ್ಟೇಕ್ಸ್ ಮಾಡಬೇಡಿ. ನೀವು ಸೆಪರೇಟ್ ಆಗಿ ಬರ್ಕೊಂಡ್ಬಿಟ್ಟು ಚೆಕ್ ಮಾಡಿ, ಹರಿ ಏನು ರಶ್ ಇಲ್ಲ. ಓಕೆ, ಸೊ x² plus 10x minus 1 2 0 0 is equal to 0. ನೆಕ್ಸ್ಟ್ ಏನ್ ಮಾಡೋದು? ಇದನ್ನ ನಾವ್ ಇವಾಗ ಫ್ಯಾಕ್ಟರೈಸ್ ಮಾಡೋಣ. ಸೊ ಫ್ಯಾಕ್ಟರೈಸ್ ಮಾಡಿದಾಗ ಏನಾಗುತ್ತೆ? x² plus 40x minus 30x minus 1 2 0 0 equal to 0. ಹೇಗ ಅಕ್ಕ ಇಷ್ಟು ಬೇಗ ಮಾಡ್ಲು? ನನಗೆ ತುಂಬಾ ಪ್ರಾಕ್ಟೀಸ್ ಇದೆ. ನೀವು ಪ್ರಾಕ್ಟೀಸ್ ಮಾಡ್ರಿ, ಈಸಿಯಾಗಿ ಹಿಂಗ್ ಮಾಡೋದಕ್ಕಾಗತ್ತೆ. ನಮ್ ಪೇರ್ ಆಫ್ ಲಿನಿಯರ್ ಇಕ್ವೇಶನ್ಸ್ ವಿಡಿಯೋಸ್ ನೋಡ್ಬೋದು, ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಸೊ x ಕಾಮನ್ ತೆಗೆದಾಗ x plus 40 minus 30 ಕಾಮನ್ ತೆಗೆದಾಗ x plus 40 equal to 0 ಸಿಕ್ತು. ಇದರ ಅರ್ಥ ಏನು? x minus 30 into x plus 40 is equal to 0. So ಇದರ ಅರ್ಥ ಏನು? x minus 30 equal to 0 or x plus 40 equal to 0. x is equal to 30 or x is equal to minus 40. x ಏನು? x ಇಲ್ಲಿ ಸ್ಪೀಡ್. ಸೊ ಸ್ಪೀಡ್ ಯಾವತ್ತಾದ್ರೂ ನೆಗೆಟಿವ್ ಆಗತ್ತಾ? ಇಲ್ಲ. ಸೊ ಏನ್ ಬರಿಬಹುದು? Since speed cannot be negative, we get speed of train equal to 30 ಏನ್ ಯೂನಿಟ್ಸ್? ವೆರಿ ಗುಡ್, ಕಿಲೋಮೀಟರ್ ಪರ್ ಅವರ್. ಇದು ನಮ್ ಫೈನಲ್ ಆನ್ಸರ್. ಇವಾಗ ಆರ್ ಕ್ವೆಶ್ಚನ್ ನೋಡೋಣ. ಆರ್ ಕ್ವೆಶ್ಚನ್ ಏನಿದೆ? ಫೈಂಡ್ 2 consecutive odd positive integers, sum of whose squares is 290. ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದೀನಿ, ನೀವು 2 ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡೋದ್ ಬೇಕಾಗಿಲ್ಲ. ಯಾವ ಕ್ವೆಶ್ಚನ್ ನೀವು 2 ಕ್ವೆಶ್ಚನ್ ನೀವು ಫಸ್ಟ್ ಓದಿ, ನಿಮಗೆ ಯಾವ್ದು ಕಾನ್ಫಿಡೆನ್ಸ್ ಇದೆಯೋ ಯಾವ್ದನ್ ಮಾಡೋದಕ್ಕೆ ಅದನ್ನ ಮಾಡಿ. 2 ಹಾಫ್ ಮಾಡಿದ್ರೆ ನಿಮ್ ಟೀಚರ್ ಇದ್ ಹಾಫ್ ಮಾಡಿದ್ಯಾ ಇದ್ ಹಾಫ್ ಮಾಡಿದ್ಯಾ ಅಂದ್ಬಿಟ್ಟು ಫುಲ್ ಮಾರ್ಕ್ಸ್ ಆ ತರ ಏನು ಕೊಡಲ್ಲ. ಸೊ ನೀವು ಕೇರ್ಫುಲ್ ಆಗಿ ನೀವು ಅನಲೈಸ್ ಮಾಡಿ, ನಿಮಗೆ ಯಾವ್ದು ಗೊತ್ತೋ ಸರಿಗ ಅದನ್ನ ಅಟೆಂಪ್ಟ್ ಮಾಡಿ. ಸೊ ಇಲ್ಲಿ ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂತಾರೆ. ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್, ಫಸ್ಟ್ ನಾನು ಆರ್ ಕ್ವೆಶ್ಚನ್ ಅಂತ ಹಾಕ್ತೀನಿ. ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಯಾವುದು? ಫಸ್ಟ್ ಆಫ್ ಆಲ್ ಪಾಸಿಟಿವ್ ಅಂತಿದ್ದಾರೆ, ಸೊ 1 ಇಂದಾನೆ ಶುರುವಾಗಬೇಕು. ಆಡ್ ಅಂದ್ರೆ ಯಾವುದು? 1 3 5 and so on. ಸೊ ನಾನು ಫಸ್ಟ್ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ನಾನು ಏನ್ ಹೇಳ್ಬೋದು? ಲೆಟ್ ದ ನಂಬರ್ಸ್ ಬಿ, ಫಸ್ಟ್ ನಂಬರ್ ಎಕ್ಸ್ ಅಂತ ತಗೊಂಡ್ರೆ ಸೆಕೆಂಡ್ ನಂಬರ್ ಏನಾಗಿರ್ಬೇಕು? ಕನ್ಸಿಕ್ಯೂಟಿವ್ ಅಂಡ್ ಆಡ್. ಸೊ ಏನಾಗುತ್ತೆ? ಎಕ್ಸ್ ಅಂಡ್ ಎಕ್ಸ್ ಪ್ಲಸ್ 2. ವೆರಿ ಗುಡ್. ಅವ್ರ ಏನ್ ಹೇಳ್ತೀರ ಕ್ವೆಶ್ಚನ್ ಇಲ್ಲಿ? ಸಮ್ ಆಫ್ ಹೂಸ್ ಸ್ಕ್ವೇರ್ಸ್. ಸೊ ಸಮ್ ಆಫ್ ಹೂಸ್ ಸ್ಕ್ವೇರ್ಸ್, ಫಸ್ಟ್ ಸ್ಕ್ವೇರ್ ಮಾಡ್ಬೇಕು. ಎಕ್ಸ್ ಸ್ಕ್ವೇರ್ ಅಂಡ್ ಇದೇನಾಗುತ್ತೆ? ಎಕ್ಸ್ ಪ್ಲಸ್ 2 ಸ್ಕ್ವೇರ್. ಇವ್ರ ಸಮ್ 290 ಅಂತ ಹೇಳ್ತಿದ್ದಾರೆ. ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ನಮಗೆ ಆಗ್ಲೇ ಈಕ್ವೇಶನ್ ಸಿಕ್ತು, ಇದನ್ನ ಜಸ್ಟ್ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ನಮಗೆ ಏನ್ ಗೊತ್ತು? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ 4x equal to 290. ಇಲ್ಲಿ ಬ್ರಾಕೆಟ್ಸ್ ಇಲ್ಲಿ ಬರೀತೀನಿ. a plus b whole square is equal to a square plus b square plus 2a. Okay, reasons ಯಾವಾಗಲೂ ಕೊಡೋದು ಇಂಪಾರ್ಟೆಂಟ್. x square plus x square 2x square plus 4x plus 4 minus 290 equal to 0. ನೆಕ್ಸ್ಟ್ ಏನ್ ಮಾಡೋಣ? 2x square plus 4x. ಇಲ್ಲಿ ಏನಾಗುತ್ತೆ? 290 minus 4 ಅಂದ್ರೆ minus 290 plus 4 ಅಂದ್ರೆ minus 286 equal to 0. ಡಿವೈಡ್ both sides by 2 ಮಾಡ್ಬೋದು. ಸೊ ಡಿವೈಡ್ both sides by 2. ಸೊ ಏನ್ ಸಿಗುತ್ತೆ? x square plus 2x minus
ಡಿವೈಡ್ ಮಾಡಕ್ಕಾಗಲ್ಲ ಅಂದ್ರೆ ಕೇರ್ಫುಲ್ ಆಗಿ ನೀವು ಮಾಡಿ. ನಾನು ಲಾಸ್ಟ್ ಟೈಮ್ ಹೇಗೆ ಮಾಡಿದ್ನೋ ಅದೇ ತರ ಮಿಸ್ಟೇಕ್ ಮಾಡಬೇಡಿ. ಸೊ ಇಲ್ಲಿ 1 4 3 ಈಕ್ವಲ್ ಟು 0 ರೈಟ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ನಾವು ಕಂಡುಹಿಡಿಬೇಕು ಇದ್ರ ಫ್ಯಾಕ್ಟರ್ಸ್ ಯಾವ್ದು ಅಂತ. ಬೇಕಾದ್ರೆ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾನು ಯೂಸ್ ಮಾಡ್ಬೋದು. ಸೊ ನನಗೆ ತುಂಬಾ ಪ್ರಾಕ್ಟೀಸ್ ಇದೆ, ನಾನು ಎಷ್ಟೊಂದು ವರ್ಷದಿಂದ ಏನ್ ಮಾಡ್ತಾ ಇದೀನಿ. ಸೊ ನನಗೆ ಫ್ಯಾಕ್ಟರ್ಸ್ ಆಗ್ಲೇ ಗೊತ್ತು, 13 ಮತ್ತೆ 11. ಹೇಗ್ ಗೊತ್ತು 13 ಮತ್ತೆ 11? ನನಗೆ 13 into 10 130 ಅಂತ ಗೊತ್ತು. ಸೊ ಅದಕ್ಕೆ ಮತ್ತೆ 13 ಆಡ್ ಮಾಡಿದಾಗ 143 ಆಯ್ತು. 13 into 11 143 ಆದ್ರೆ, ಅಂಡ್ 13 minus 11 2 ಆಯ್ತು. ಸೊ ಅದಕ್ಕೆ ಮಿಡಲ್ ಟರ್ಮ್ ಹಂಗ್ ಸ್ಪ್ಲಿಟ್ ಮಾಡ್ಬೋದು ಅಂತ ನನ್ಗೆ ಹೊಡಿತು. So plus 13x minus 11x minus 143 equal to 0. ನಿಮಗೆ ಎಕ್ಸಾಮ್ ಅಲ್ಲಿ ಮಿಡಲ್ ಟರ್ಮ್ ಸಿಗ್ತಾನೆ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿ 100% ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ x ಕಾಮನ್ ತೆಗೆದ್ರೆ x plus 13 ಉಳ್ಕೊಳ್ಳುತ್ತೆ. ಇಲ್ಲಿ minus 11 ಕಾಮನ್ ತೆಗೆದ್ರೆ x plus 13 ಉಳ್ಕೊಳ್ಳುತ್ತೆ. ಹೇಗೆ ವರ್ಕ್ ಆಗ್ತಿದೆ ಇದು ಅರ್ಥ ಆಗ್ತಿಲ್ದೋದ್ರೆ ವಿಡಿಯೋ ನೋಡ್ಬೋದು, ಅಲ್ಲಿ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ x plus 13 ಕಾಮನ್ ತೆಗಿತಾ ಇದೀನಿ, ಉಳ್ಕೊಂಡಿರೋದು x minus 11 equal to 0. ಇದ್ರ ಅರ್ಥ ಏನು? x plus 13 is equal to 0 or x minus 11 equal to 0. ಸೊ ಏನ್ ಬರೀಬಹುದು ನಾವಿವಾಗ? x ವ್ಯಾಲ್ಯೂಸ್ ಏನೇನ್ ತಗೊಳ್ಬಹುದು? x is equal to minus 13 or x is equal to 11. ಪಾಸಿಟಿವ್ ಕನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅದಿದ್ದಾರೆ. ಸೊ ಇದು ಪಾಸಿಟಿವ್ ಅಲ್ಲ, ಇದನ್ನ ರಿಜೆಕ್ಟ್ ಮಾಡ್ಬೋದು. ಯಾಕೆ? ನಾಟ್ ಪಾಸಿಟಿವ್. ಓಕೆ, ಸೊ ಫಸ್ಟ್ ನಂಬರ್ x ಈಕ್ವಲ್ ಟು 11 ಅಂತ ಸಿಕ್ತು. ಸೆಕೆಂಡ್ ನಂಬರ್ ನಾವ್ ಏನ್ ಡಿಫೈನ್ ಮಾಡೀವಿ? ನಾವು ಫಸ್ಟೇ ಹೇಳಿವಲ್ಲ, ಲೆಟ್ ದ ಕನ್ಸಿಕ್ಯೂಟಿವ್ ನಂಬರ್ಸ್ ಬಿ x ಅಂಡ್ x plus 2. ಸೊ x plus 2 ಈಕ್ವಲ್ ಟು ಎಷ್ಟಾಗತ್ತೆ? 11 plus 2. ಇದೆಷ್ಟಾಗತ್ತೆ? 13. ಸೊ ಇನ್ನೊಂದು ನಂಬರ್ ಏನು? x plus 2 equal to 13 is the second number, right? So here conclude ಮಾಡೋಣ. Therefore the two numbers are 11 and 13. ಹೇಗೆ ವೆರಿಫೈ ಮಾಡೋದು? 11 ಸ್ಕ್ವೇರ್ ನೋಡಿ 121, 13 ಸ್ಕ್ವೇರ್ ನೋಡಿ 169. ಇದನ್ನ ಆಡ್ ಮಾಡಿದ್ರೆ ಇಲ್ಲಿ 0, ಇಲ್ಲಿ 1, ಇಲ್ಲಿ 9, ಇಲ್ಲಿ 2. ಇದು 290. and question ಕೇಳಿರೋದು 290. So that's our answer. Okay, 26th question ನೋಡೋಣ. ಒಂದು ದೊಡ್ಡ ಟ್ರಿಗ್ನೋಮೆಟ್ರಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ. ಪ್ರೂವ್ ದಟ್ LHS equal to RHS ಅಂದಿದ್ದಾರೆ. ಈ ಟರ್ಮ್ಸ್ ಯಾಕೆ ಇಷ್ಟ ಅನ್ಸಿದೆ, ಹೇಗ್ ಮಾಡೋದು ಏನು ಆತರ ಏನು ಆಶ್ಚರ್ಯ ಪಡ್ಬೇಡಿ. ಸಿಂಪಲ್ ಆಗಿ ನಾವು ಸಬ್ಸ್ಟಿಟ್ಯೂಷನ್ಸ್ ಮಾಡೋಣ, ಮತ್ತೆ ಕೆಲವು ಡಿಫ್ರೆಂಟ್ ಐಡೆಂಟಿಟೀಸ್ ಏನೇನು ನಾವು ಕಲ್ತಿದ್ವೋ, ಡಿಫ್ರೆಂಟ್ ಫಾರ್ಮ್ಲೆ ಕಲ್ತಿದ್ವೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಇಂಪಾರ್ಟೆಂಟ್ ಥಿಂಗು, ಕ್ವೆಶನ್ ಅನ್ನು ಕೇರ್ಫುಲ್ ಆಗಿ ಕಾಪಿ ಮಾಡಬೇಕು. ಈ ತರ ಲೆಂಗ್ದಿ ಕ್ವೆಶನ್ಸ್ ಕೊಟ್ಟಿದಾಗ ಇಂಪಾರ್ಟೆಂಟ್ ಏನಂದ್ರೆ ನಾವು ಕ್ವೆಶನ್ 100% ಸರಿ ಕಾಪಿ ಮಾಡಿದೀವೋ ಇಲ್ವೋ ಅಂತ, ಅದು ಫಸ್ಟ್ ಇಂಪಾರ್ಟೆಂಟ್ ರೂಲ್. ಸೊ ನಾವ್ ಇವಾಗ ಕ್ವೆಶನ್ ಅನ್ನು ಬರ್ಕೊಳ್ಳೋಣ. cosecant 90 minus theta minus sin 90 minus theta. So 26th question. First part ಏನು? cosecant 90 minus theta minus sin 90 minus theta. ಇದು ಫಸ್ಟ್ ಪಾರ್ಟ್ ಆಫ್ ದ ಮಲ್ಟಿಪ್ಲಿಕೆಂಟ್. ನೆಕ್ಸ್ಟ್ ಏನ್ ಕೊಟ್ಟಿರೋದು? ಮಲ್ಟಿಪ್ಲೈಡ್ ಬೈ cosecant theta minus sin theta. ಸೊ ಅದನ್ನ ಬರ್ಕೊಳ್ಳೋಣ. cosecant theta minus sin theta. ಸೆಕೆಂಡ್ ಪಾರ್ಟ್ ಆಫ್ ದ ಟರ್ಮ್ ಅವ್ರು ಕೊಟ್ಟಿರೋದು tan theta plus cot theta. ಅಂಡ್ ಇದೂನು ಮಲ್ಟಿಪ್ಲೈ ಆಗಿದೆ. ಪ್ರೂವ್ ದಟ್ ಇಟ್ ಈಸ್ ಈಕ್ವಲ್ ಟು 1 ಅಂದಿದ್ದಾರೆ. ಸೊ ನಾವು ಬರೀ LHS ಫಸ್ಟ್ ತಗೊಳ್ಳೋಣ. LHS ತಗೊಂಡ್ಬಿಟ್ಟು ಟ್ರೈ ಮಾಡೋಣ ಇದು 1 is equal to 1 ಅಂತ ಪ್ರೂವ್ ಮಾಡೋದಕ್ಕೆ. ಸೊ LHS ತಗೊಂಡ್ಬಿಟ್ಟು ಫಸ್ಟ್ ಈ ಟರ್ಮ್ಸ್ ನೋಡೋಣ. cosec 90 minus theta sin 90 minus theta ಇಮಿಡಿಯೇಟ್ ಆಗಿ ನಮಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ನಾಪ್ಕ ಬರುತ್ತೆ. ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ನಮಗೆ ಏನ್ ಗೊತ್ತು? cosecant ಕಾಂಪ್ಲಿಮೆಂಟರಿ ಆಂಗಲ್ secant theta minus sin theta ಕಾಂಪ್ಲಿಮೆಂಟರಿ ಆಂಗಲ್ cos theta. ಓಕೆ, ಫಸ್ಟ್ ಪಾರ್ಟ್ ಸಿಂಪ್ಲಿಫೈ ಮಾಡಾಯ್ತು. ನೆಕ್ಸ್ಟ್ ಏನ್ ಮಾಡೋಣ? cosecant theta ಮತ್ತೆ secant theta ಮಧ್ಯದಲ್ಲಿ ನಮ್ಗೇನು ಐಡೆಂಟಿಟಿ ಇಲ್ಲ. ಸೊ ನಾವು cosecant theta ನ sin ಮತ್ತೆ cos ಟರ್ಮ್ಸ್ ಕನ್ವರ್ಟ್ ಮಾಡೋಣ. cosecant theta ನಾನು ಹೇಗೆ ಬರೀಬಹುದು? 1 by cos theta, ಸಾರಿ 1 by sin theta. ಕ್ಯಾನ್ಸಲ್ ಮಾಡ್ಬಿಟ್ಟು 1 by sin theta ಬರ್ತೀನಿ. ಅಂಡ್ ನಿಮಗೆ ಕನ್ಫ್ಯೂಸ್ ಆಗದೆ ಇರಲಿ ಅಂತ ಇದನ್ನ ನಾನು ಡಿಲೀಟ್ ಮಾಡ್ತೀನಿ.
ಓಕೆ, ನೆಕ್ಸ್ಟ್ ಏನ್ ಬರೀಲಿ, ಮೈನಸ್ ಸೈನ್ ಥೀಟಾ ಇಂಟು ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾನು ನಾನು ಸೈನ್ ಮತ್ತೆ ಕಾಸ್ ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. ಇದನ್ನ ಜಸ್ಟ್ ಮೂವ್ ಮಾಡ್ಬಿಟ್ಟು, ಎಸ್, ಟ್ಯಾನ್ ಥೀಟಾನ್ ಹೇಗೆ ಬರೀಬಹುದು, ಸೈನ್ ಥೀಟಾ ಬೈ ಕಾಸ್ ಥೀಟಾ ಪ್ಲಸ್ ಕಾಟ್ ಥೀಟಾನ್ ಹೇಗೆ ಬರೀಬಹುದು, ಕಾಸ್ ಥೀಟಾ ಬೈ ಸೈನ್ ಥೀಟಾ. ಓಕೆ, ಸೊ 3 ಮಲ್ಟಿಪ್ಲಿಕೇಶನ್ ಆಪರೇಷನ್ಸ್ ಇದೆ, ಇದೇನೂ ಇಲ್ಲ, ಇದು ನನ್ನ ಮಿಸ್ಟೇಕ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಲಿ, ಸೀಕೆಂಟ್ ಥೀಟಾ ಮತ್ತೆ ಕಾಸ್ ಥೀಟಾ ಇರೋದು ಅದನ್ನು ಸೈನ್ ಮತ್ತೆ ಕಾಸ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. ಸೊ 1 ಬೈ ಇದೇನಾಗತ್ತೆ ಸೀಕೆಂಟ್ ಥೀಟಾ, 1 ಬೈ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು 1 ಬೈ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಇದೆ. ಸೊ ನಾನು ಇವಾಗ LCM ಯೂಸ್ ಮಾಡ್ಬಿಟ್ಟು ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ನಾನು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗುತ್ತೆ. ಯಾಕೆ, ನಾನು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ಸೈನ್ ಥೀಟಾ ಜೊತೆ ಮಲ್ಟಿಪ್ಲೈ ಮಾಡೀನಿ ಈ ಟರ್ಮ್ಗೆ. ಸಿಮಿಲರ್ಲಿ ನೆಕ್ಸ್ಟ್ ಟರ್ಮ್ಗೂ ಅದೇ ಮಾಡೋಣ. LCM ಏನಾಗುತ್ತೆ, ಸೈನ್ ಥೀಟಾ ಕಾಸ್ ಥೀಟಾ. ಸೊ ಫಸ್ಟ್ ಟರ್ಮ್ ನ ನಾವು ಸೈನ್ ಥೀಟಾ ಜೊತೆನೆ ಮಲ್ಟಿಪ್ಲೈ ಮಾಡಬೇಕು. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇದು ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ ಆಗುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಏನ್ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಏನ್ ಮಾಡ್ತೀಯಳಕ್ಕ ಅಂತ ಅರ್ಥ ಆಗ್ತಿಲ್ದೋದ್ರೆ ನಮ್ ಟ್ರಿಗ್ನೋಮೆಟ್ರಿ ವಿಡಿಯೋಸ್ ಹೋಗಿ ನೋಡಿ, ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಇಲ್ಲೂ LCM ತಗೊಂಡ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ವೆರಿ ಇಂಪಾರ್ಟೆಂಟ್, ಎಲ್ಲಾ ಕಡೆ ಇಸ್ ಈಕ್ವಲ್ ಟು ಅಂತ ಬರ್ಕೊಳ್ಬೇಕು. ಎಸ್, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಏನು, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಅಂಡ್ ಇಲ್ಲಿ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎಷ್ಟು, 1. ನಾವ್ ಇಷ್ಟೊಂದು ಫಾರ್ಮುಲೆ ಐಡೆಂಟಿಟೀಸ್ ಯೂಸ್ ಮಾಡ್ತಿರುವಾಗ ನಾವಿಲ್ಲಿ ರೀಸನ್ ಕೊಡ್ಬೇಕು. ಸೊ ಏನ್ ಇದನ್ನ ನಾನು ಮತ್ತೆ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ. ಇಲ್ಲಿ ರೀಸನ್ ಕೊಟ್ಟಾಗ ಸಿನ್ಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ನಾವು 1 ಐಡೆಂಟಿಟಿ ಯೂಸ್ ಮಾಡಿ ಅದಕ್ಕೆ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಎಷ್ಟಾಗುತ್ತೆ, ಇದು ಸೈನ್ ಸ್ಕ್ವೇರ್ ಥೀಟಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಥೀಟಾ ಇಂಟು 1 ಬೈ ಸೈನ್ ಥೀಟಾ ಕಾಸ್ ಥೀಟಾ. ನೋಡಿ ಇವಾಗ ಎಷ್ಟು ಸಿಂಪಲ್ ಆಯ್ತು, ಕ್ಯಾನ್ಸಲ್ ಮಾಡ್ತಾ ಹೋಗ್ಬಹುದು. ಇಲ್ಲಿ 1 ಸೈನ್ ಥೀಟಾ ಹೋಯ್ತು, ಇಲ್ಲಿ ಸೈನ್ ಥೀಟಾ ಹೋಯ್ತು, ಇಲ್ಲಿ 1 ಕಾಸ್ ಥೀಟಾ ಹೋಯ್ತು, ಇಲ್ಲಿ ಕಾಸ್ ಥೀಟಾ ಹೋಯ್ತು. ಸೊ ಏನ್ ಉಳ್ಕೊಂಡಿದೆ, ನ್ಯೂಮರೇಟರ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಇದೆಷ್ಟಾಗತ್ತೆ, ಇದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ 1 ಉಳ್ಕೊಳುತ್ತೆ, ಈಕ್ವಲ್ ಟು RHS. ಸೊ ಏನ್ ಬರೆಯೋಣ, ಹೆನ್ಸ್ ಪ್ರೂವ್. ಓಕೆ, 26 ಆರ್ ಕ್ವೆಶ್ಚನ್ ನೋಡೋಣ. ಇಲ್ಲೂ ಅಷ್ಟೇ ಪ್ರೂವ್ ದಟ್ ಯಾವ್ದೋ ಒಂದು LHS ಟರ್ಮ್ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಕ್ ಹೇಳ್ತಿದ್ದಾರೆ. ಸೊ ಫಸ್ಟ್ ಕ್ವೆಶ್ಚನ್ ಅನ್ನು ಕಾಪಿ ಮಾಡೋಣ. ಸಾರಿ, ಇಲ್ಲಿ ನಾನು ರಾಂಗ್ ಕಾಪಿ ಮಾಡಿದ್ದೀನಿ, ಇಲ್ಲಿ ಪ್ಲಸ್ ಬರ್. ಸೊ ಈ ಈಕ್ವೇಶನ್ ಕೊಟ್ಟಿದ್ದಾಗ ಇದನ್ನ ನಾವು LHS ಈಕ್ವಲ್ ಟು RHS ಪ್ರೂವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವೆಶ್ಚನ್ ನೋಡೋಣ. ಈ 2 ಟರ್ಮ್ಸ್ ಹಂಗೆ ಆಡ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಡಿನಾಮಿನೇಟರ್ಸ್ ಡಿಫ್ರೆಂಟ್ ಆಗಿದೆ. ಡಿನಾಮಿನೇಟರ್ ಸೇಮ್ ಮಾಡಬೇಕು ಅಂದ್ರೆ LCM ಬೇಕು ನಮ್ಗೆ. ಅಂಡ್ ಹೇಗೆ LCM ತೆಗಿಯೋದು ಇದಕ್ಕೆ, ನಮ್ ಡಿನಾಮಿನೇಟರ್ ಮಾತ್ರ ಫಸ್ಟ್ ಅಬ್ಸರ್ವ್ ಮಾಡೋಣ. ಡಿನಾಮಿನೇಟರ್ ಹೇಗೆ ಬರೀಬಹುದು, 2 ಡಿನಾಮಿನೇಟರ್ನು ಮಲ್ಟಿಪ್ಲೈ ಮಾಡ್ಬಿಡ್ಬೋದು. ಸೊ ಫಸ್ಟ್ ಟರ್ಮ್ ಇಂದ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇದೆ, ಸೆಕೆಂಡ್ ಟರ್ಮ್ ಇಂದ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ಫಸ್ಟ್ ಟರ್ಮ್ ನಾವು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬೇಕಾಗಿರೋದ್ರಿಂದ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಸೊ ನ್ಯೂಮರೇಟರ್ಗೆ ಏನಾಗುತ್ತೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಇಲ್ಲಿ ನ್ಯೂಮರೇಟರ್ಗೆ ಏನಾಗುತ್ತೆ, ನಿಮಗೆ ಗೊತ್ತು, ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ, RHS ಹಂಗೆ ಬಿಟ್ಟಿರೋಣ, ನಾವು ಅದನ್ನ ಪ್ರೂವ್ ಮಾಡಬೇಕು. ಇದು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, A ಮೈನಸ್ B ಹೋಲ್ ಸ್ಕ್ವೇರ್ ಅಂದ್ರೆ ಏನು, ಈ ಸೈಡ್ ಬರೆದ್ರೆ
a minus b whole square ಏನು a square plus b square minus 2ab. a plus b whole square ಅಂದ್ರೆ plus 2ab. ಸೊ ಇಲ್ಲಿ ಏನಾಗುತ್ತೆ sin square theta plus cos square theta minus 2 sin theta cos theta plus sin square theta plus cos square theta plus 2 sin theta cos theta. ತಾನೆ whole divided by ಏನು ಇದು ಹಂಗೆ ಬರ್ಕೊಳ್ಳೋಣ ಅಥವಾ ಹಂಗೆ ಬರ್ಕೊಳ್ಳೋ ಬದಲು ನಾವ್ ಏನ್ ಮಾಡ್ಬೋದು a plus b into a minus b ಇದೆ ಸೊ ಅದನ್ನ ನೆಕ್ಸ್ಟ್ ಲೈನ್ ಅಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ಇವಾಗ ಹಿಂಗೆ ಬರ್ಕೊಳ್ತೀನಿ sin theta plus cos theta into sin theta minus cos theta. ಓಕೆ ಇದು ಸ್ವಲ್ಪ ಶಾವಿಯಾಗಿ ಕಾಣಿಸ್ತಿದೆ ಅಂದ್ರೆ ಸಾರಿ ನಾನು ಮತ್ತೆ ಕ್ಲೀನ್ ಆಗಿ ಬರೀತೀನಿ ಸೊ ಇಲ್ಲಿ ಬರ್ಕೊಳ್ಳೋಣ sin square theta plus cos square theta ಎಷ್ಟು 1 ಸೊ 1 ಅಂತ ಬರೀಬಹುದು ಇದೆರಡನ್ನ ಆಡ್ ಮಾಡಿದ್ರೆ 1 ಆಯ್ತು ಮೈನಸ್ ಓಕೆ ನೆಕ್ಸ್ಟ್ ಇಲ್ಲಿ ಏನಿದೆ ಇಲ್ಲಿ ಇನ್ನೊಂದ್ಸಲಿ sin square theta plus cos square theta ಇದೆ ಸೊ ಪ್ಲಸ್ 1 ಆಯ್ತು ಉಳ್ಕೊಂಡಿರೋದು ಏನು minus 2 sin theta cos theta and plus 2 sin theta cos theta divided by ಇವಾಗ ನಾವು ಡಿನಾಮಿನೇಟರ್ ಅನ್ನು ಸಿಂಪ್ಲಿಫೈ ಮಾಡೋಣ ಡಿನಾಮಿನೇಟರ್ ಹೇಗೆ ಸಿಂಪ್ಲಿಫೈ ಮಾಡೋದು a plus b into a minus b ಫಾರ್ಮ್ ಇದೆ ಇದು a ಇದು b ಇದು a ಇದು b ಸೊ a plus b into a minus b ಏನು a square minus b square ಸೊ ಇದೇನ್ ಬರೀಬಹುದು sin square theta minus cos square theta ಸೊ ಇಲ್ಲಿ ರೀಸನ್ಸ್ ಕೊಡ್ಬೇಕು ಸೊ ಫಸ್ಟ್ ಸಿನ್ಸ್ sin square theta plus cos square theta is equal to 1 ಅದರಿಂದ ನಮಗೆ e1 ಮತ್ತೆ e1 ಸಿಕ್ತು ನೆಕ್ಸ್ಟ್ ಏನು and a plus b into a minus b is equal to a square minus b square so ಈ ಎರಡು ರೀಸನ್ಸ್ ಕೊಡ್ಬೇಕು ರೈಟ್ ನೆಕ್ಸ್ಟ್ ಏನ್ ಮಾಡೋಣ ನೋಡೋಣ ಇಲ್ಲಿ ಏನ್ ಬರೀಬಹುದು 1 plus 1 ಎಷ್ಟಾಯ್ತು minus 2 sin theta cos theta plus 2 sin theta cos theta cancel ಆಯ್ತು ಉಳ್ಕೊಂಡಿರೋದು ಏನು 2 divided by sin square theta minus cos square theta ಸೊ ನಮ್ ನಾವು ಇವಾಗ RHS ಅಲ್ಲಿ 2 ನ್ಯೂಮರೇಟರ್ ಇದೆ ಅದ್ ಸರಿ ಬಟ್ ಕೆಳಗೆ ಏನಿದೆ 2 sin square theta minus 1 ಅಂತ ಇದೆ ಸೊ ಇನ್ನೇನ್ ಮಾಡೋಣ cos square theta ನಮಗೆ ಬೇಕಾಗಿಲ್ಲ ಸೊ cos square theta ನ ನಾವು sin square theta ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡೋಣ ಸೊ cos square theta ನ ಹೇಗೆ ಬರೀಬಹುದು 1 minus sin square ಸೊ ಇದೇನಾಗುತ್ತೆ ಇವಾಗ 2 divided by sin square theta minus 1 and minus of minus plus ಆಗುತ್ತೆ plus sin square theta ಸೊ ಏನ್ ಫೈನಲ್ ಆಗಿ ನಮಗೆ ಸಿಗ್ತಿರೋದು 2 divided by sin square theta plus sin square theta 2 sin square theta minus 1 ಇದು RHS ES so is equal to RHS ಹೇಗೆ ಕನ್ಕ್ಲೂಡ್ ಮಾಡೋದು hence proof cut great